ದೇವಾ ಕೃಪೆಯೀಡೆಯ ನನ್ನ ಜಪ ಕೇಳಿ ಹುಡುಗಿಯಿಂದ ಬಂದೆ. ದೇವಾ ಕೃಪೆಯೀಡೆಯ ನನ್ನ ಕೋಟೆ ನನ್ನ ದುರ್ಗ ನೀನೇ ನಿನ್ನನ್ನ ಹುಡುಕಿ ಬಂದೆ. ನನ್ನ ಕೋಟೆ ನನ್ನ ದುರ್ಗ ನೀನೇ ನಿನ್ನನ್ನ ಹುಡುಕಿ ಬಂದೆ. ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ 252ನೇ ವಾರದ ಈ ಧ್ಯಾನಕ್ಕಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಬನ್ನಿರಿ, ಹೌದು, ದೇವರ ವಾಕ್ಯವನ್ನು ಇಂದು ಸಹ ನಾವು ಕೇಳಿಸಿಕೊಳ್ಳೋಣ. ಇಂದಿನ ವಿಷಯ ಭರವಸೆ, ಕಾನ್ಫಿಡೆನ್ಸ್, ಭರವಸೆ. ಬೈಬಲ್ನಲ್ಲಿ ಈ ಭರವಸೆ ಬಗ್ಗೆ, ಕಾನ್ಫಿಡೆನ್ಸ್ ಬಗ್ಗೆ ಬಹಳಷ್ಟು ಮಾತುಗಳು ಇವೆ. ಆದ್ದರಿಂದ ನಮ್ಮ ಧ್ಯಾನಕ್ಕಾಗಿ ಇಂದು ಆಯ್ಕೆಯಾಗಿರುವಂಥ ವಿಷಯ ಏನಂತ ಹೇಳಿದರೆ 7 ಕಾನ್ಫಿಡೆನ್ಸಸ್ ಆಫ್ ದ ಗಾಡ್ಲಿ. ಅಂದರೆ ಭಕ್ತರ ಸಪ್ತ ಭರವಸೆಗಳು. ಹೌದು, ಭಕ್ತಿವಂತರ ಸಪ್ತ ಭರವಸೆಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಬೈಬಲ್ನಲ್ಲಿ ಭಕ್ತಿವಂತರು ಯಾವ ರೀತಿಯಾಗಿ ತಮ್ಮ ಭರವಸೆಯನ್ನು ವ್ಯಕ್ತಪಡಿಸಿದರು ಅಂತ ಹೇಳ್ಬಿಟ್ಟು ನೋಡಿ ನನಗೆ ಆಶ್ಚರ್ಯವಾಯಿತು. ಆ ಆಶ್ಚರ್ಯವನ್ನೇ ನಾನು ಧ್ಯಾನವಾಗಿ, ಅಧ್ಯಯನವಾಗಿ, ಪ್ರಕಟಣೆಯಾಗಿ ಮತ್ತು ಒಂದು ಸಂದೇಶವಾಗಿ ನಿಮ್ಮ ಮುಂದೆ ಇಡಬಯಸ್ತೇನೆ. ಧ್ಯಾನಪೂರ್ವಕವಾಗಿ, ಪ್ರಾರ್ಥನಾಪೂರ್ವಕವಾಗಿ ನಾವೆಲ್ಲರೂ ಈ ಭಕ್ತಿವಂತರ ಸಪ್ತ ಭರವಸೆಗಳನ್ನು, 7 ಕಾನ್ಫಿಡೆನ್ಸಸ್ ಆಫ್ ಗಾಡ್ಲಿ, ಯಾವ ರೀತಿಯಾಗಿ ಇವರಲ್ಲಿ ಒಂದು ಭರವಸೆ ಇತ್ತು ಎಂಬುದನ್ನು ನೋಡುವಾಗ ಬಹಳ ಆಶ್ಚರ್ಯ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿವಸ ನಮಗೆ ಬಹಳಷ್ಟು ವಾಕ್ಯದ ಪರಿಚಯ ಇದೆ. ಆ ದಿವಸಗಳಲ್ಲಿ ಅವರಿಗೆ ವಾಕ್ಯದ ಪರಿಚಯ ಇರಲಿಲ್ಲ. ಆದರೂ ಕೂಡ ದೇವರಲ್ಲಿ ಅವರಿಗಿದ್ದಂಥ ಭರವಸೆ, ದಿ ಕಾನ್ಫಿಡೆನ್ಸ್ ದಟ್ ದೀಸ್ ಗಾಡ್ಲಿ ಪೀಪಲ್ ಹ್ಯಾಡ್ ಈಸ್ ಅಮೇಝಿಂಗ್, ಅತಿಶಯ. ಅದರಲ್ಲಿ ಪುರುಷರು ಮಾತ್ರವಲ್ಲ, ಒಬ್ಬ ಮಹಿಳೆ ಮತ್ತು ಒಬ್ಬ ಬಾಲಕಿ, ಲಿಟಲ್ ಗರ್ಲ್, ಆ್ಯಂಡ್ ಆಲ್ಸೋ ಎ ವುಮನ್, ಎ ಲೇಡಿ, ಯಾವ ರೀತಿಯಾಗಿ ಈ ಭರವಸೆ ಅನ್ನುವಂಥದ್ದು ಈ ಭಕ್ತಿವಂತರಲ್ಲಿ ಮೂಡಿ ಬಂತು ಎಂಬುದನ್ನು ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊಟ್ಟ ಮೊದಲನೇದಾಗಿ ಅಬ್ರಹಾಮನು ಅವನ ಭರವಸೆ ಬಗ್ಗೆ ಹೇಳಬೇಕಾದ್ರೆ ಇಟ್ ವಾಸ್ ಎ ಕಾನ್ಫಿಡೆನ್ಸ್ ಆಫ್ ಪ್ರಾವಿಷನ್, ಒದಗುವಿಕೆಯ ಭರವಸೆ. ಆದಿಕಾಂಡ 22ನೇ ಅಧ್ಯಾಯದ 7 ಮತ್ತು 8 ವಚನಗಳಲ್ಲಿ ನಾವು ನೋಡುವುದಾದರೆ, ತಂದೆ ಅಬ್ರಾಮ, ಮಗ ಇಸಾಕ ಇಬ್ಬರು ಹೋಗ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡ್ತಾ ಮಾಡ್ತಾ ಅವರು ಸ್ವಲ್ಪ ದೂರ ಅಥವಾ ಸ್ವಲ್ಪ ದಿನ, ಒಂದೆರಡು ದಿನ ಅಥವಾ ಒಂದು ದಿನ ಆದರೂ ಪ್ರಯಾಣ ಮಾಡಿದ ಮೇಲೆ ಮಗ ಕೇಳ್ತಾನೆ, ಅಪ್ಪ ಅಂತ ಹೇಳ್ಬಿಟ್ಟು, ಏನು ಮಗನೇ ಅಂತ ಕೇಳಿದಾಗ, ಅಲ್ಲ, ಕಟ್ಟಿಗೆ ಇದೆ, ವಿ ಹ್ಯಾವ್ ದ ವುಡ್, ಬೆಂಕಿ ಕೂಡ ಇದೆ, ವಿ ಹ್ಯಾವ್ ದ ಫೈರ್, ಆದರೆ ಕುರಿಮರಿಯಲ್ಲಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ವೇರ್ ಈಸ್ ದ ಲ್ಯಾಮ್, ಕುರಿಮರಿಯಲ್ಲಿ ಅಂತ ಹೇಳಿದಾಗ ಅಬ್ರಾಮನ ಉತ್ತರ ಬಹಳ ಕಾನ್ಫಿಡೆನ್ಸ್ ನಿಂದ ಬಂದಂಥ ಒಂದು ಉತ್ತರವಾಗಿತ್ತು. ಭರವಸೆಯಿಂದ ಅಬ್ರಾಮನ್ ಹೇಳ್ತಾನೆ, ಗಾಡ್ ವಿಲ್
ಪ್ರೊವೈಡ್. ದೇವರು ಒದಗಿಸಿಕೊಡ್ತಾರೆ, ಕರ್ತನು ಒದಗಿಸುವನು ಎಂಬುದಾಗಿ ಆ ಭರವಸೆಯ ಅರಿಕೆ, ಎ ಕಾನ್ಫಿಡೆನ್ಸ್ ಆಫ್ ಕನ್ಫೆಷನ್ ಅಬ್ರಹಾಮನಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವ್ರಿ. ಅದೇ ರೀತಿಯಾಗಿ ಅಬ್ರಹಾಮನಿಗೆ ಆ ಮೋರಿಯ ಬೆಟ್ಟದ ಮೇಲೆ ತಲುಪಿದಾಗ ದೇವರು ಆಶ್ಚರ್ಯ ರೀತಿಯಲ್ಲಿ ಒಂದು ಅಗತ್ಯವಾದಂಥ ಬಲಿಪಶುವನ್ನು ಒದಗಿಸಿಕೊಟ್ರು. ಒಂದು ವೇಳೆ ಆ ಕುರಿಮರಿ ಆ ಒಂದು ಆ ಬಲಿಗೆ ಬೇಕಾದಂಥ, ಯಜ್ಞಕ್ಕೆ ಬೇಕಾದಂಥದ್ದು ಸಿಗದಿದ್ದರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿಕೊಳ್ಳೋಣ. ಆದರೆ ಆ ರೀತಿಯಾಗಿ ಆಗಲಿಲ್ಲ. ದೇವರು ತಕ್ಕ ಸಮಯದಲ್ಲಿ ಒದಗಿಸಿಕೊಟ್ರು. ಯಾಕಂತ ಹೇಳಿದ್ರೆ ಅಬ್ರಹಾಮನಿಗೆ ಅಂಥ ಒಂದು ಭರವಸೆ. ಏಬ್ರಹಾಮ್ had a confidence in God that God will provide. ಈ ದಿವಸಗಳಲ್ಲಿ ಕೂಡ ಇಂಥ ಒಂದು ಭರವಸೆ, ಇಂಥ ಒಂದು ಕಾನ್ಫಿಡೆನ್ಸ್ ಇನ್ ಗಾಡ್ ನಮಗೆ ಅಗತ್ಯವಾಗಿದೆ. ಎರಡನೇದಾಗಿ ಅಂದ ಹಾಗೆ ನಾವು ಏನು ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಸಪ್ತ ಭರವಸೆಗಳು, 7 ಕಾನ್ಫಿಡೆನ್ಸಸ್ ಆಫ್ ದ ಗಾಡ್ಲಿ, ಭಕ್ತಿವಂತರ ಸಪ್ತ ಭರವಸೆಗಳು. ಮೊದಲನೇದಾಗಿ ಅಬ್ರಾಹ್ಮನ ವಿಷಯದಲ್ಲಿ ನೋಡಿದ್ದೀವಿ, ಇಟ್ ವಾಸ್ ಎ ಕಾನ್ಫಿಡೆನ್ಸ್ ಆಫ್ ಪ್ರಾವಿಷನ್, ಒದಗುವಿಕೆಯ ಭರವಸೆಯಾಗಿತ್ತು. ಎರಡನೇದಾಗಿ ನಾವು ಈಗ ಇನ್ನೊಂದು ಭಕ್ತಿವಂತನ ಭರವಸೆಯನ್ನು ನಾವು ನೋಡ್ತೀವಿ, ಅದು ಮೋಶೆ. ವಿಮೋಚನ ಕಾಂಡ 14ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 14 ಅಂಡ್ ವರ್ಸ್ 13, 13ನೇ ವಚನದಲ್ಲಿ ಮೋಶೆ ಇಸ್ರಾಯೇಲರಿಗೆ ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಬಹಳ ಭರವಸೆಯಿಂದ ಹೇಳ್ತಾ ಇದ್ದಾನೆ. ಮೋಶೆ ಬಗ್ಗೆ ಹೇಳಬೇಕಾದ್ರೆ, ಈ ವಾಸ್ ದಿ ಪಾಸ್ಟರ್ ಆಫ್ ದ ಬಿಗ್ಗೆಸ್ಟ್ ಚರ್ಚ್ ಇನ್ ದ ವರ್ಲ್ಡ್. 30, 40, 50 ಲಕ್ಷ ಜನರ ಸಭಾಪಾಲಕನಾಗಿದ್ದು ಅಂಥ ಒಂದು ಸಭೆಯನ್ನು ನಡೆಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ, ಬಹಳ ದೊಡ್ಡ ಜವಾಬ್ದಾರಿಕೆ. ಆಗಾಗ ಅವರು ತಿರುಗಿ ಬೀಳ್ತಿದ್ರು, ಪ್ರಶ್ನೆ ಮಾಡ್ತಿದ್ರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಭರವಸೆಯನ್ನು ಮೋಶೆ ಕೊಡ್ತಾ ಇದ್ದಾನೆ. ಅದೇನಂತ ಹೇಳಿದರೆ, ನೀವು ಸುಮ್ಮನೆ ಇದ್ದು ನೋಡ್ರಿ, ಯೆಹೋವನು ದೇವರು ನಿಮಗೆ ಆ ಬಿಡುಗಡೆಯನ್ನು ದಯಪಾಲಿಸ್ತಾರೆ ಎಂಬುದಾಗಿ. ಇಟ್ ವಾಸ್ ಎ ಕಾನ್ಫಿಡೆನ್ಸ್ ಆಫ್ ಡೆಲಿವರೆನ್ಸ್, ಅದು ಬಿಡುಗಡೆಯ ಒಂದು ಭರವಸೆ ಆಗಿದ್ರಿ. Moses had a confidence that God will vindicate or manifest. ದೇವರು ಕಾಣಿಸಿಕೊಂಡು ಒಂದು ಬಿಡುಗಡೆಯನ್ನು ಇಸ್ರಾಯೇಲರಿಗೋಸ್ಕರವಾಗಿ 30-40 ಲಕ್ಷಾಂತರ ಜನರಿಗೆ ದಯಪಾಲಿಸ್ತಾರೆ ಅನ್ನುವಂಥ ಭರವಸೆ ಇತ್ತು. ಮೋಶೆ ಆ ಇಸ್ರಾಯೇಲರಿಗೆ ಹೇಳ್ತಾನೆ, ದಿ ಐಗುಪ್ತರನ್ನು, ದಿ ಈಜಿಪ್ಷಿಯನ್ಸ್ ದಟ್ ಯು ಆರ್ ಸೀಯಿಂಗ್, ಯು ವಿಲ್ ಸಿ ದಮ್ ನೋ ಮೋರ್. ನೀವು ನೋಡ್ತಾ ಇರುವಂಥ ಈ ಐಗುಪ್ತರನ್ನು ಇನ್ನೆಂದಿಗೂ ನೀವು ನೋಡೋದಿಲ್ಲ. ದಟ್ಸ್ ಎ ಕಾನ್ಫಿಡೆನ್ಸ್. ವಾಟ್ ಎ ಕಾನ್ಫಿಡೆನ್ಸ್! ಎಂಥ ಭರವಸೆ ನೋಡ್ರಿ. Egyptians can be compared to certain problems that we face. ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಆಗಿರ್ಬೋದು. ಅಂಥ ಸಮಸ್ಯೆ ಇನ್ನು ಮುಂದೆ ನಿಮಗೆ ಬರಲ್ಲ ಅನ್ನುವಂಥ ಒಂದು ಭರವಸೆ ಇರಲ್ಲ, ನೀವು ನೋಡಲ್ಲ ಅಂತ ಭರವಸೆ, ನೆವರ್. ಅದು ನಿಜಕ್ಕೂ ಮೋಶೆ ಕೊಟ್ಟಂಥ ಒಂದು ಮಹಾ ಭರವಸೆ ಆಗಿದೆ. ಇಟ್ ವಾಸ್ ಎ ಗ್ರೇಟ್ ಕಾನ್ಫಿಡೆನ್ಸ್ that Moses, the meekest man on the face of the earth, ಭೂಮಿಯಲ್ಲಿ ಅತ್ಯಂತ ನಮ್ರನಾದಂಥ, ದೀನನಾದಂಥ ಮನುಷ್ಯ ಮೋಶೆ ಹೇಳ್ತಾನೆ. ದಟ್ ಈಸ್ ದ ಸೆಕೆಂಡ್ ಕಾನ್ಫಿಡೆನ್ಸ್ ದಟ್ ವಿ ಸಿ ಇನ್ ದ ಸ್ಕ್ರಿಪ್ಚರ್. ದೇವರ ವಾಕ್ಯದಲ್ಲಿ ನಾವು ಕಾಣುವಂಥ ಎರಡನೇ ಭಕ್ತಿವಂತರ ಭರವಸೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಮೋಶೆದ ಒಂದು ಭರವಸೆಯಾಗಿತ್ತು. ಮೊಟ್ಟ ಮೊದಲನೇದಾಗಿ ಅಬ್ರಹಾಮನ ಭರವಸೆ, ಇಟ್ ವಾಸ್ ಎ ಕಾನ್ಫಿಡೆನ್ಸ್ ಆಫ್ ಪ್ರೊವಿಷನ್, ಒದಗುವಿಕೆಯ ಭರವಸೆ ಅದಾಗಿತ್ತು. ಎರಡನೇದಾಗಿ ಮೋಶೆ
ಭಕ್ತಿವಂತನಾದ ಮೋಶೆಯ ಒಂದು ಭರವಸೆ ಅದು ಬಿಡುಗಡೆಯ ಭರವಸೆ ಆಗಿತ್ತು. ಇಟ್ ವಾಸ್ ಎ ಕಾನ್ಫಿಡೆನ್ಸ್ ಆಫ್ ಡೆಲಿವರೆನ್ಸ್. ಮೂರನೇದಾಗಿ ಇದು ಭಾಳ ಚೆನ್ನಾಗಿದೆ, ನನಗೆ ಭಾಳ ಇಷ್ಟವಾದಂಥ ಒಂದು ವಾಕ್ಯ ಭಾಗ. ಅದೇನಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಆಫ್ ಎಕ್ಸ್ಟ್ರಾ ಆರ್ಡಿನರಿ. ವಾವ್, ಕಾನ್ಫಿಡೆನ್ಸ್ ಆಫ್ ಎಕ್ಸ್ಟ್ರಾ ಆರ್ಡಿನರಿ, ಅಸಾಧಾರಣದ ಭರವಸೆ, ಅಸಾಧಾರಣದ ಭರವಸೆ. ಯೆಹೋಶುವನ ಗ್ರಂಥ 10ನೇ ಅಧ್ಯಾಯಕ್ಕೆ ನಾವು ನೋಡುವುದಾದರೆ 10ನೇ ಅಧ್ಯಾಯ ಮತ್ತು 12ನೇ ವಚನದಲ್ಲಿ ಒಂದು ಬಿಕ್ಕಟ್ಟಾದಂಥ ಒಂದು ಪರಿಸ್ಥಿತಿ. ಇಟ್ಸ್ ಎ ಟೈಟ್ ಕಾರ್ನರ್, ಇಟ್ಸ್ ಎ ಸಿಚುವೇಶನ್ ಆಫ್ ಟೈಟ್ ಕಾರ್ನರ್ ವಿ ಕ್ಯಾನ್ ಸೇ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯೆಹೋಶುವನು ಗಿಬ್ಯೋನ್ರಿಗೋಸ್ಕರವಾಗಿ ಯುದ್ಧ ಮಾಡಬೇಕಂತ ಹೇಳ್ಬಿಟ್ಟು ಹೊರಟಿದ್ದಾನೆ. ಇಸ್ರಾಯೇಲರು ಕೂಡ ಜೊತೆ ಸೇರಿದ್ದಾರೆ. ಮತ್ತು ಅಂಥ ಪರಿಸ್ಥಿತಿಯಲ್ಲಿ ಅಸಾಧಾರಣವಾದಂಥ ಒಂದು ಭರವಸೆ ಈ ಯೆಹೋಶುವನು ಹೇಳ್ತಾನೆ. ಅದನ್ನು ಯೋಚನೆ ಮಾಡುವಾಗ ಯಾರೂ ಕೂಡ ಬೈಬಲ್ನಲ್ಲಿ ಯೆಹೋಶುವನಿಗೆ ಮುಂಚೆ ಅಥವಾ ಯೆಹೋಶುವನಿಗೆ ಅನಂತರ ಇಂಥ ಒಂದು ಕಾರ್ಯವನ್ನು ಮಾಡಿರಲಿಲ್ಲ. ಓ ಸೂರ್ಯನೇ, ಓ ಸನ್, ನೀನು ಗಿಬ್ಯೋನಿನಲ್ಲಿ ನಿಲ್ಲು. ಯು ಸ್ಟ್ಯಾಂಡ್ ಸ್ಟಿಲ್ ಅಟ್ ಗಿಬ್ಯೋನ್. ಓ ಚಂದ್ರನೇ, ಓ ಮೂನ್, ಯು ಬಿ ಅಟ್ ಐಲೋನ್. ಐಲೋನಿನ ಹತ್ತಿರ ಅಥವಾ ಐಲೋನನ ಕಡೆ, ಅಂದರೆ ಐಲೋನ್ ಎಂಬ ಸ್ಥಳದ ಕಡೆ ನೀನು ನಿಲ್ಲು ಅಂತ ಹೇಳ್ಬಿಟ್ಟು ಈ ಸೂರ್ಯ ಚಂದ್ರರಿಗೆ ಆಜ್ಞಾಪಿಸುವಂಥದ್ದು. ಅದು ದೇವರ ಸನ್ನಿಧಿಯಲ್ಲಿ. ವಾಟ್ ಎ ಕಾನ್ಫಿಡೆನ್ಸ್, ವಾಟ್ ಎ ಕಾನ್ಫಿಡೆನ್ಸ್, ಎಂಥ ಭರವಸೆ ನೋಡ್ರಿ ಈ ಯೆಹೋಶುವನಿಗಿತ್ತು. ಪರಲೋಕ ಹೋದ್ಮೇಲೆ ಬೇಗನೆ ಕೆಲವು ಜನರನ್ನು ನಾನು ಹೋಗಿ ಮೀಟ್ ಮಾಡಬೇಕು, ಅಂದರೆ ಯೇಸು ಸ್ವಾಮಿನ ಭೇಟಿ ಆದಮೇಲೆ ಕೆಲವ್ರನ್ನೆಲ್ಲ ಹೋಗಿ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಬೇಕು ಅಂತ ಒಂದು ಲಿಸ್ಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಕೆಲವರು ಹೇಳ್ತಾರೆ ಫಸ್ಟು ನಾನು ಹೋಗಿ ಆದಾಮನನ್ನೇ ಮೀಟ್ ಮಾಡಿಬಿಟ್ಟು, ಯಾಕಪ್ಪ ಆದಾಮ, ನಿನ್ನಿಂದನೇ ನಮಗೆ ಇಷ್ಟೆಲ್ಲ ಆಗೋಯ್ತು ಅಂತ ಫಸ್ಟ್ ಆದಾಮನ ನೋಡ್ತೀನಿ ಅಂತ ಹೇಳ್ತಾರೆ. ಆದರೆ ನನಗೆ ಈ ಒಂದು ಪಟ್ಟಿ ಲಿಸ್ಟ್ ಇದೆಯಲ್ವಾ, ಅದರಲ್ಲಿ ಯೆಹೋಶುವನನ್ನು ಸಂಧಿಸಬೇಕಂತ ಆಸೆ. ಯಾಕಂತ ಹೇಳಿದರೆ ಅವನ ಹತ್ರ ಇಂಥ ಒಂದು ಭರವಸೆ. ವಾಟ್ ಎ ಕಾನ್ಫಿಡೆನ್ಸ್ ದಿಸ್ ಮ್ಯಾನ್ ಆಫ್ ಗಾಡ್. ಈ ಭಕ್ತಿವಂತ ಯೆಹೋಶುವನಿಗಿತ್ತು. ಸೂರ್ಯನ ಹತ್ರನೂ ಚಂದ್ರನ ಹತ್ರನೂ ದೇವ ಸನ್ನಿಧಾನದಲ್ಲಿ ಮಾತನಾಡಿ ಅಸಾಧಾರಣವಾದಂಥ ಒಂದು ಅರಿಕೆಯನ್ನು, an extraordinary confession that he was able to make. Wow. ಅಂದ ಹಾಗೆ ನಮ್ಮ ಧ್ಯಾನ ಸಬ್ಜೆಕ್ಟ್ ನಾವು ಮರಿಬಾರ್ದು. ನಾವು ಯಾವ ಸಬ್ಜೆಕ್ಟ್, ಯಾವ ವಿಷಯ ನಾವು ಧ್ಯಾನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಪ್ತ ಭರವಸೆಗಳು, ಅಂದರೆ ಭಕ್ತಿವಂತರ ಸಪ್ತ ಭರವಸೆಗಳು. 7 ಕಾನ್ಫಿಡೆನ್ಸಸ್ ಆಫ್ ಗಾಡ್ಲಿ. ಭಕ್ತಿವಂತರ ಸಪ್ತ ಭರವಸೆಗಳಲ್ಲಿ ಅಬ್ರಹಾಮನ ಭರವಸೆ ನಾವು ನೋಡಿದ್ವಿ, ಮೋಶೆಯ ಒಂದು ಭರವಸೆಯನ್ನು ನಾವು ನೋಡಿದ್ವಿ, ಯೆಹೋಶುವನ ಭರವಸೆಯನ್ನು ನಾವು ನೋಡುತ್ತಿದ್ದೀವಿ ಅಥವಾ ಧ್ಯಾನ ಮಾಡ್ತಿದ್ದೀವಿ. 4ನೇದಾಗಿ ಕಾನ್ಫಿಡೆನ್ಸ್ ಆಫ್ ವಿಕ್ಟ್ರಿ. ಕಾನ್ಫಿಡೆನ್ಸ್ ಆಫ್ ವಿಕ್ಟ್ರಿ. ಹೌದು, ಇದು ಜಯದ ಒಂದು ಭರವಸೆ. ಅದನ್ನು ನಾವು ಊಹಿಸಿಕೊಳ್ಳೋದಾದರೆ ಅಥವಾ ಅದನ್ನು ನಾವು ಪಿಕ್ಚರೈಸ್ ಮಾಡಿಕೊಳ್ಳೋದಾದರೆ, ಒಂದು ದೊಡ್ಡ ಗುಂಪು ಒಂದು ಕಡೆ ಫಿಲಿಸ್ಟಿಯರು, ಇನ್ನೊಂದು ಕಡೆ ಇಸ್ರಾಯೇಲ್. ಡೇ 1, ಡೇ 2, 1 ದಿನ, 2 ದಿನ, 10 ದಿನ, 20 ದಿನ, ಸುಮಾರು 40 ದಿನಗಳು ಈ ಫಿಲಿಸ್ಟಿಯನು ಗೊಲಿಯಾತನು ಬಂದು ಚಾಲೆಂಜ್ ಮಾಡ್ತಾನೆ. ಮಾಡುವಾಗ ಒಬ್ಬ ಚಿಕ್ಕ ಹುಡುಗ ಅಥವಾ ಯವನಸ್ಥ ಟೀನೇಜರ್
ಅಂತ ಹೇಳ್ಬೋದು ದಾವೀದನು. ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯದ 47ನೇ ವಚನದಲ್ಲಿ ಅವನು ಚಾಲೆಂಜ್ ಮಾಡಿಬಿಟ್ಟು ದಾವೀದನ್ ಹೇಳ್ತಾನೆ, ಈ ಹೊತ್ತು ಟುಡೇ ಐ ವಿಲ್ ಗಿವ್ ಯುವರ್ ಹೆಡ್ ಟು ದಿ ಬರ್ಡ್ಸ್. ಹೌದು, ನಿನ್ನ ತಲೆ ಕಡಿದು ಪಕ್ಷಿಗಳಿಗೆ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿಬಿಟ್ಟು ಇನ್ನೊಂದು ಮಾತು ಹೇಳ್ತಾನೆ, ಸೊ ದಟ್ ದಿ ವರ್ಲ್ಡ್ ಮೇ ನೋ ದಟ್ ದೇರ್ ಈಸ್ ಎ ಗಾಡ್ ಇನ್ ಇಸ್ರಾಯೇಲ್. ಇಸ್ರಾಯೇಲ್ನಲ್ಲಿ ಒಬ್ಬ ದೇವರಿದ್ದಾರೆ ಅನ್ನುವಂಥದ್ದನ್ನು ಭೂಲೋಕಕ್ಕೆಲ್ಲ ತಿಳಿದು ಬರುವುದು, ಲೋಕಕ್ಕೆಲ್ಲ ಗೊತ್ತಾಗ್ತದೆ. ವಾವ್, ವಾಟ್ ಎ ಕಾನ್ಫಿಡೆನ್ಸ್! ಎಂಥ ಭರವಸೆ! ಐ ಲವ್ ದಿಸ್ ಕಾನ್ಫಿಡೆನ್ಸ್. ಇಂಥ ಭರವಸೆ ನಮ್ಗೆ ಇರಬೇಕ್ರಿ. ಇಂಥ ಒಂದು ಈ ಲೋಕದ ಸ್ಥಿತಿಗತಿಗಳು ಅಷ್ಟೇನು ಫೇವರಬಲ್ ಆಗಿ ಇಲ್ಲ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಎಷ್ಟು ಮಟ್ಟಿಗೆ ನಮಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಅಗತ್ಯವಾಗಿದೆ ಅಲ್ವೇ? ಈ ದಾವೀದನಿಗಿತ್ತು. ಆ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಅವನಿಗೆ ಒಂದು ಆಶೆ ಕೂಡ ಇತ್ತು, ಆರಿಕೆ ಕೂಡ ಇತ್ತು, ವಿಶ್ವಾಸ, ದೃಢ ನಂಬಿಕೆ ಇತ್ತು. ಅದೇನೆಂದರೆ ದಟ್ ದ ವರ್ಲ್ಡ್ ವಿಲ್ ನೋ ದಟ್ ದೇರ್ ಇಸ್ ಎ ಗಾಡ್ ಇನ್ ಇಸ್ರಾಯೇಲ್. ವಾವ್ ವಾವ್, ಆಶ್ಚರ್ಯ ಅಲ್ವಾ? ಹೌದು, ಇಂಥ ಒಂದು ಭರವಸೆ ಅವನಿಗೆ ಜಯವನ್ನು ತಂದಿತು. ಇಟ್ ವಾಸ್ ದಿಸ್ ಕಾನ್ಫಿಡೆನ್ಸ್ ದಟ್ ಬ್ರಾಟ್ ಎ ಬಿಗ್ ವಿಕ್ಟರಿ, ಗ್ರೇಟ್ ವಿಕ್ಟರಿ, to not only to David but also to the nation of Israel. ಐದನೇದಾಗಿ ಕಾನ್ಫಿಡೆನ್ಸ್ ಆಫ್ ರೆಸರೆಕ್ಷನ್. ಕಾನ್ಫಿಡೆನ್ಸ್ ಆಫ್ ರೆಸರೆಕ್ಷನ್. ಇದುವರೆಗೆ ನಾವು ನೋಡಿದ್ರಲ್ಲಿ ಅಬ್ರಹಾಮನ ಬಗ್ಗೆ, ಮೋಶೆ ಬಗ್ಗೆ, ದಾವೀದನ ಬಗ್ಗೆ, ಈ ಮಹಾಭಕ್ತರ ಬಗ್ಗೆ ನಾವು ನೋಡಿದ್ವಿ. ಆದರೆ ಈಗ ಒಬ್ಬ ಮಹಿಳೆಯ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ಬಹಳ ದಿನಗಳಾದ ಮೇಲೆ ಒಂದು ಆಶೆ ಆಕೆಗೆ ನೆರವೇರಿದಂಥ ಅನುಭವ. ಅಂದರೆ ಒಂದು ಮಗು ಬೇಕಾಗಿತ್ತು, ದೇವರು ಒಂದು ಮಗುವನ್ನು ಕೊಟ್ಟರು. ಆದರೆ ಆ ಹುಡುಗ, ಆ ಬಾಲಕನು ಅನಿರೀಕ್ಷಿತವಾಗಿ, ವಿಷಾದಕರವಾಗಿ ಸತ್ತು ಹೋಗ್ತಾನೆ. ಸತ್ತು ಹೋದಾಗ ಆ ಡೆಡ್ ಬಾಡಿನ ತಕ್ಕೊಂಡು ಶರೀರವನ್ನು ತೆಗೆದುಕೊಂಡು ಮನೆಯಲ್ಲಿಟ್ಬಿಟ್ಟು ಗಂಡನ ಹತ್ರ ನನಗೆ ಬೇಗನೆ ವಾಹನ ಬೇಕು. ಆಗಿನ ಕಾಲದಲ್ಲಿ ವಾಹನ ಕತ್ತೆ, ಬೇಗನೆ ನಾನು ದೇವ ಮನುಷ್ಯನ ನೋಡಬೇಕು ಅಂತ ಹೇಳಿದೆ. ಇವತ್ತೇನು ವಿಶೇಷ ದಿನ ಅಲ್ವಲ್ಲ, ಇವಾಗ ಯಾಕೆ ದೇವ ಮನುಷ್ಯನನ್ನು ನೋಡ್ಲಿಕ್ಕೆ ಹೋಗೋದು ಅನ್ನುವಂಥ ಒಂದು ಪ್ರಶ್ನೆ ಮನೆ ಯಜಮಾನರು ಆಕೆ ಕೇಳ್ತಾರೆ. ಆದರೂ ಕೂಡ ಆಕೆ ಕೆಲಸದವ್ರನ್ನ ಕರ್ಕೊಂಡು ಬೇಗನೆ ಆ ದೇವ ಮನುಷ್ಯನಾದಂಥ ಎಲಿಷನನ್ನು ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರಯಾಣ ಮಾಡ್ತಾರೆ. ಮಾಡಿದಾಗ ದಾರಿಯಲ್ಲಿ ಇನ್ನೇನು ಹತ್ರ ಗೆಹಜಿ ಕಾಣಿಸ್ಕೊಳ್ತಾನೆ. ಗೆಹಜಿ ಕಾಣಿಸ್ಕೊಂಡು ಒಂದು 2-3 ಕ್ವಶನ್ ಕೇಳ್ತಾನೆ. ಅದು ಜಸ್ಟ್ ಲೈಕ್ ಎಲ್ಲರೂ ಹಾಯ್ ಅಂತ ಕೇಳ್ತೀವಲ್ಲ, ಹೇಗಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಯಜಮಾನರು ಚೆನ್ನಾಗಿದ್ದಾರಾ, ಮಗ ಚೆನ್ನಾಗಿದ್ದಾನಾ, ಎಲ್ಲರೂ ಕ್ಷೇಮವೇ ಅಂತ ಹೇಳಿದಾಗ ಎಂಬುದಾಗಿ ಗೆಹಜಿ ಈ ಮಹಿಳೆ ಶುನಾಮಿಯಳ ಹತ್ರ ಕೇಳುವಾಗ ಕ್ಷೇಮ ಅಂತ ಹೇಳ್ತಾಳೆ. ಈಸ್ ಆಲ್ ಈಸ್ ವೆಲ್ ಅಂತ ಹೇಳಿದಾಗ ಆಲ್ ಈಸ್ ವೆಲ್, ಎಲ್ಲವೂ ಕ್ಷೇಮ, ಎಲ್ಲರೂ ಕ್ಷೇಮ, ಆಲ್ ಈಸ್ ವೆಲ್. ಆದರೆ ನಿಜಕ್ಕೂ ಗಂಡ ಕ್ಷೇಮವಾಗಿದ್ದ, ಆದರೆ ಮಗ ಕ್ಷೇಮವಾಗಿದ್ದನ ಇಲ್ಲ. ಕ್ಷೇಮ ಬಿಟ್ಬಿಡ್ರಿ, ಅವನು ಸತ್ತೇ ಹೋಗ್ಬಿಟ್ಟಿದ್ದ, ಕ್ಷೇಮ ಎಲ್ಲಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಆಕೆಗೆ ಒಂದು ಕಾನ್ಫಿಡೆನ್ಸ್
ಭರವಸೆ. ಎಂಥ ಭರವಸೆ ಅದಂತ ಹೇಳಿದ್ರೆ, ಇಟ್ ವಾಸ್ ಎ ಕಾನ್ಫಿಡೆನ್ಸ್ ಆಫ್ ರೆಸರಕ್ಷನ್, ಪುನರುತ್ಥಾನದ ಒಂದು ಭರವಸೆ. ವಾವ್! ಒಬ್ಬ ಮಹಿಳೆಗೆ ಅದು ಬಹಳಷ್ಟು ವಾಕ್ಯ ಗೊತ್ತಿಲ್ಲದಂಥ ಒಬ್ಬ ಮಹಿಳೆಗೆ ಇಂಥ ಒಂದು ಭರವಸೆ, ಇಂಥ ಒಂದು ಕಾನ್ಫಿಡೆನ್ಸ್ ಇತ್ತು. ಆದ ಕಾರಣ ಅದೆಲ್ಲ ನಮಗೆ ಒಂದು ಉತ್ತೇಜನವಾಗಿರಲಿ, ನಮಗೆಲ್ಲ ಒಂದು ಚಾಲೆಂಜ್ ಆಗಿರಲಿ. ಅದರಿಂದ ನಮ್ಮೆಲ್ಲರಿಗೂ ಒಂದು ಪಾಠವಾಗಿ, ಆತ್ಮಿಕ ಪಾಠವಾಗಿ ಇರಲಿ. ಆರನೇದಾಗಿ, ಸಿಕ್ಸ್ತ್ಲಿ ನಾವೇನು ನೋಡ್ತಾ ಇದ್ವಿ ಅಂದರೆ 7 ಕಾನ್ಫಿಡೆನ್ಸಸ್ ಆಫ್ ಗಾಡ್ಲಿ, ಭಕ್ತಿವಂತರ 7 ಭರವಸೆಗಳು. ಅದರಲ್ಲಿ ನಾವು ಈಗ 6ನೇದನ್ನು ನಾವು ನೋಡ್ತಿದ್ವಿ. ಇಟ್ ವಾಸ್ ಎ ಕಾನ್ಫಿಡೆನ್ಸ್ ಆಫ್ ಹೀಲಿಂಗ್, ಸ್ವಸ್ಥತೆಯ ಭರವಸೆ. ರಕ್ಷಣಾ ಮಂತ್ರಿಯ ಮನೆಯಲ್ಲಿ, ಡಿಫೆನ್ಸ್ ಮಿನಿಸ್ಟರ್ ಮನೆಯಲ್ಲಿ ಒಬ್ಬ ಚಿಕ್ಕ ಬಾಲಕಿ ಇದ್ದಳು. 2ನೇ ಅರಸುಗಳ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ನಾಮಾನನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವಳು ಒಂದು ಕಾನ್ಫಿಡೆನ್ಸ್, ತನಗಿದ್ದಂಥ ಒಂದು ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸ್ತಾಳೆ. ಬಹಳ ಚೆನ್ನಾಗಿದೆ ಅದು. ಒಂದು ವೇಳೆ ನಮ್ಮ ಧಣಿ ಅಥವಾ ನಮ್ಮ ಯಜಮಾನರು, ನಮ್ಮ ಸಾಹೇಬರು ಒಂದು ವೇಳೆ ಸಮಾಜದಲ್ಲಿರುವಂಥ ಪ್ರವಾದಿ ಜೊತೆಗೆ ಇದ್ದಿದ್ರೆ, ಪ್ರವಾದಿ ಹತ್ರ ಹೋಗಿದ್ರೆ ಅಥವಾ ಹೋದರೆ ಸ್ವಸ್ಥವಾಗ್ತಾ ಇದ್ರು ಅನ್ನುವಂಥ ಒಂದು ಭರವಸೆ. ಅವಳು ಮನೆ ಕೆಲಸ ಮಾಡ್ತಾ ಇದ್ರು, ಪಾತ್ರೆ ತೊಳಿತಿದ್ಲು, ಬಟ್ಟೆ ವಾಶ್ ಮಾಡ್ತಿದ್ಲು, ಏನೇ ಇದ್ರೂ ಕೂಡ ಆಕೆಗೆ ಒಂದು ಕಾನ್ಫಿಡೆನ್ಸ್, ಭರವಸೆ ಇತ್ತು ಆ ಚಿಕ್ಕ ಬಾಲಕಿಗೆ. ಅದೇನೆಂದರೆ ನಮ್ಮ ಸಾಹೇಬರು, ನಮ್ಮ ಗಣಿಯು ಅವರು ಸಮಾರ್ಯಕ್ಕೆ ಹೋಗಿದ್ರೆ ಸ್ವಸ್ಥವಾಗ್ತಿದ್ರು ಅನ್ನುವಂಥದ್ದು. ಆ ಒಂದು ಭರವಸೆಯನ್ನು ಆ ರಕ್ಷಣಾ ಮಂತ್ರಿ, ಡಿಫೆನ್ಸ್ ಮಿನಿಸ್ಟರ್ ತಗೊಳ್ತಾರೆ. ಹಿ ಟುಕ್ ದಟ್ ಸಜೆಷನ್. ಸಾಮಾನ್ಯವಾಗಿ ಚಿಕ್ಕವ್ರ ಸಜೆಷನ್ ದೊಡ್ಡವ್ರು ತಗೊಳ್ಳೋದು ಅಪರೂಪ, ಅದರಲ್ಲಿ ಕೆಲಸ ಮಾಡ್ತಾ ಇರುವಂಥವರು ತಗೊಳ್ಳೋದು ಅಪರೂಪ. ಆದರೆ ಈ ದೊಡ್ಡ ಮನುಷ್ಯ ತಗೊಳ್ತಾನೆ, ತಕ್ಕೊಂಡು ರಾಜನ ಹತ್ರ ಕೂಡ ಹೋಗ್ಬಿಡ್ತಾನೆ, ರಾಜನ ಹತ್ರ ಕೂಡ ಹೋಗಿ ಹೇಳ್ತಾನೆ. ರಾಜ ಕೂಡ ಸ್ವಲ್ಪ ಕೋಆಪರೇಟಿವ್ ಆಗಿದ್ದ. ಆಯ್ತು, ಹೋಗ್ಬಾರಪ್ಪ ನೀನು ಇಸ್ರಾಯೇಲ್ ರಾಜನ ಹತ್ರ, ಲೆಟ್ರ್ ಕೂಡ ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಲೆಟ್ರ್ ಕೂಡ ಕೊಡ್ತಾನೆ. ಆವಾಗ ಕೆಜಿಗಟ್ಟಲೆ ಬಂಗಾರ, ಕೆಜಿಗಟ್ಟಲೆ ಬೆಳ್ಳಿ ತಗೊಂಡು ಇಸ್ರಾಯೇಲ್ ಪ್ರಯಾಣ ಮಾಡಿ ಹೋಗ್ತಾನೆ. 7ನೇದಾಗಿ ಮತ್ತು ಕೊನೆಯದಾಗಿ ಕಾನ್ಫಿಡೆನ್ಸ್ ಆಫ್ ಅನಾಯಿಂಟಿಂಗ್, ಅಭಿಷೇಕದ ಭರವಸೆ, ಕಾನ್ಫಿಡೆನ್ಸ್ ಆಫ್ ಅನಾಯಿಂಟಿಂಗ್. 2ನೇ ಅರಸುಗಳ ಗ್ರಂಥ ಅದೇ 5ನೇ ಅಧ್ಯಾಯದಲ್ಲಿ ರಾಜನ ಹತ್ರ ಈ ನಾಮಾನು ಹೋದಾಗ ರಾಜ ಭಾಳ ಡಿಸ್ಟರ್ಬ್ ಆಗ್ಬಿಡ್ತಾನೆ. ಇಸ್ರಾಯೇಲ್ ರಾಜ, ಇದೇನು ನಾನೇನು ದೇವ್ರ ವಾಸಿ ಮಾಡಲಿಕ್ಕೆ, ನನ್ನ ಹತ್ರ ಇವನು ಜಗಳ ಪಿಕಪ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇವನು ಈ ರೀತಿಯಾಗಿ ವಾಸಿ ಮಾಡಂತ ಬಂದಿದ್ದಾನಂತ ಹೇಳ್ಬಿಟ್ಟು ರಾಜವಸ್ತ್ರವನ್ನು ಹತ್ಕೊಂಡ್ಬಿಡ್ತಾನೆ. ಹಿ ಥೋರ್ ಹಿಸ್ ಕಿಂಗ್ಲಿ ಅಪರಲ್. ಅವನು ರಾಜವಸ್ತ್ರವನ್ನು ಹರಿದುಕೊಂಡಂಥದ್ದು ನ್ಯೂಸು ಎಲಿಷನ್ಗೆ ತಲುಪ್ತದೆ. ಅವಾಗ ಎಲಿಷನ್ 2ನೇ ಅರಸುಗಳ ಗ್ರಂಥ 5ನೇ ಅಧ್ಯಾಯದ 8ನೇ ವಚನದಲ್ಲಿ ಭಾಳ ಒಳ್ಳೆಯ ಒಂದು ಮಾತನ್ನು ಹೇಳ್ತಾನೆ. ಭಾಳ ಚೆನ್ನಾಗಿದೆ ಅದು. ಓದಿದಾಗ ಏನಂತ ಹೇಳ್ತಾನೆ ಅಂದರೆ, ಏನದು ರಾಜ, ನಿನ್ನ ಡ್ರೆಸ್ಸು, ನಿನ್ನ ರಾಜವಸ್ತ್ರವನ್ನು ಹರಿದುಕೊಂಡಿದ್ದು, ಸೆಂಡ್ ಹಿಮ್ ಟು ಮೀ, ನನ್ನ ಹತ್ರ ಕಳಿಸ್ಕೊಡ್ರಿ ಅವನ್ನ. ನಾನೇನು ದೇವರ ಅಂತ ಹೇಳಿದಂಥ ರಾಜನಿಗೆ ಹೇಳ್ತಾನೆ, ಸೆಂಡ್ ಹಿಮ್ ಟು ಮೀ, ನನ್ನ ಹತ್ರ ಕಳಿಸ್ಕೊಡ್ರಿ.
so that he will know that there is a prophet in Israel. ಇಸ್ರಾಯೇಲ್ನಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಅನ್ನುವಂಥದ್ದು ಅವನಿಗೆ ಗೊತ್ತಾಗಲಿ ಅಂತ ಹೇಳ್ತಾನೆ. ದೇವರು ಅಂತ ಹೇಳಿಲ್ಲ, ಅಫ್ಕೋರ್ಸ್ ದಟ್ಸ್ ಅಂಡರ್ಸ್ಟುಡ್. ಆದರೆ ಒಬ್ಬ ಪ್ರವಾದಿ ಇದ್ದಾನೆ, ಯಾಕಂದರೆ ಹಿ ವಾಸ್ ಅನ್ ಅನಾಯಿಂಟೆಡ್ ಪ್ರಾಫಿಟ್ ಆಫ್ ಗಾಡ್. ಅಭಿಷಿಕ್ತ ಎಲಿಯನಿಂದ 2ರಷ್ಟು ಆತ್ಮವನ್ನು ಅಭಿಷೇಕವನ್ನು ಹೊಂದಿದಂಥದ್ದು ನಾನು ಈಗ ಯೂಸ್ ಮಾಡ್ಕೋಬೇಕಾದನ್ನು, ಅಭಿಷೇಕವನ್ನು ಎಕ್ಸಸೈಸ್ ಮಾಡಬೇಕು, ಕಳಿಸ್ಕೊಡ್ರಿ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಎಲಿಷನು ಹೇಳ್ತಾನೆ. ವಾಟ್ ಎ ಕಾನ್ಫಿಡೆನ್ಸ್! ಇಟ್ ವಾಸ್ ಎ ಕಾನ್ಫಿಡೆನ್ಸ್ ಆಫ್ ಅನಾಯಿಂಟಿಂಗ್. ಸಪ್ತ ಭರವಸೆಗಳು, ಭಕ್ತಿವಂತರ ಸಪ್ತ ಭರವಸೆಗಳನ್ನು ನಾವು ನೋಡ್ಕೊಂಡಿದ್ವಿ. 7 ಕಾನ್ಫಿಡೆನ್ಸಸ್ ಆಫ್ ಗಾಡ್ಲಿ. ಕಾನ್ಫಿಡೆನ್ಸ್ ಆಫ್ ಪ್ರಾವಿಷನ್, ಒದಗಿಸುವಿಕೆಯ ಒಂದು ಭರವಸೆ. ಕಾನ್ಫಿಡೆನ್ಸ್ ಆಫ್ ಡೆಲಿವರೆನ್ಸ್, ಬಿಡುಗಡೆಯ ಭರವಸೆ. ಕಾನ್ಫಿಡೆನ್ಸ್ ಆಫ್ ಎಕ್ಸ್ಟ್ರಾರ್ಡಿನರಿ, ಅಸಾಧಾರಣವಾದಂಥ ಭರವಸೆ. ಕಾನ್ಫಿಡೆನ್ಸ್ ಆಫ್ ವಿಕ್ಟ್ರಿ, ವಿಜಯದ ಭರವಸೆ. ಕಾನ್ಫಿಡೆನ್ಸ್ ಆಫ್ ರೆಸರೆಕ್ಷನ್, ಪುನರುತ್ಥಾನದ ಭರವಸೆ. ಕಾನ್ಫಿಡೆನ್ಸ್ ಆಫ್ ಹೀಲಿಂಗ್, ಸ್ವಸ್ಥತೆಯ ಭರವಸೆ. ಕಾನ್ಫಿಡೆನ್ಸ್ ಆಫ್ ಕೊನೆಯದಾಗಿ ಅನಾಯಿಂಟಿಂಗ್, ಅಭಿಷೇಕದ ಭರವಸೆ. ಬನ್ನಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಭಕ್ತಿವಂತರ ಸಪ್ತ ಭರವಸೆಗಳನ್ನು ಧ್ಯಾನ ಮಾಡಿಕೊಂಡೆವು. ಈ ಧ್ಯಾನದ ಬೆಳಕಿನಲ್ಲಿ ನಾವೆಲ್ಲರೂ ಬಾಳುವಂತೆ ನಮಗೆ ಸಹಾಯ ಮಾಡು. ಗ್ಲಾಡ್ಸನ್ನಗಾಗಿ ಸ್ತೋತ್ರ, ಮತ್ತು ಅಮ್ಮವರಿಗೋಸ್ಕರವಾಗಿಯೂ ಗ್ಲಾಡ್ಸನ್ನ ಕುಟುಂಬದವರಿಗಾಗಿ, ವಾಕ್ಯವನ್ನು ಬಿತ್ತುವಂಥ ದೇವರ ಸೇವಕರುಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ವಾಕ್ಯದ ಬೆಳಕಿನಲ್ಲಿ ನಾವುಗಳು ಬಾಳುವಂತೆ ಸಹಾಯ ಮಾಡು. ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.